ನನ್ನ ತಗೊಂಡ್ಬಿಟ್ಟು ನೀನು ತೊಟ್ಬಿಟ್ರೆ ಆಗಬೇಕು ನೋಡ್ತೀಯಾ ಅದರ ಏನಾಗಲ್ಲ ನೀನು ತೊಟ್ಬಿಟ್ಟಲ್ಲ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೀಗಿರ ಚೆನ್ನಾಗಿರ ಅಂದ್ಕೊಂಡಿದ್ದೀನಿ. ಇವತ್ತು 3 ಗಂಟೆಗೆ ಕೆಲಸದಿಂದ ಬಂದೆ. 3:45ಗೆ ಟೈಮ್ ಆಗೋಗ್ಬಿಡ್ತು. ನಿದ್ದೆನೇ ಇರಲಿಲ್ಲ. ನಮ್ಮಪ್ಪ ರೇಷನ್ ಥರ ಕೇಳಿದ್ರು, ಹೋಗಿ ತೊಗೊಂಬ ರೇಷನ್ನು ಅಂತ. ಅದಕ್ಕೆ ಹೊರಟೆ. ಬರ್ಕಯ ಪೇಪರ್ ಮುಂದಗಡೆ ಬರ್ಕೋ. ಅದಕ್ಕೆ ನಾವು ಅಪ್ಪನ ಕೈಲಿ ಡ್ರಾಪ್ ಹಾಕ್ಸ್ಕೊಂಡು ಅಪ್ಪ ನಾನು ಇಬ್ಬರು ಹೊರಟ್ವಿ. ಅಲ್ಲೇ ರಗ್ ತೊಗೊಂಡಿದ್ದೆ, ಅಲ್ಲೇ ಹೋಗಿ ಮನಿಕೊಳ್ಳೋಣ ಅಂತ. ಅಲ್ಲಿ ನೋಡಿದ್ರೆ ಬೇಜಾನ್ ಜನ ಬಂದ್ಬಿಟ್ಟಿದ್ರು. ಅಲ್ಲೇ 3:15ಗೆ ಬೇಜಾನ್ ಜನ ಬಂದ್ಬಿಟ್ಟಿದ್ರು. ಅಲ್ಲಿ ನೋಡ್ಬಿಟ್ಟು ಕಂಗಾಲ ಹೋಗ್ಬಿಟ್ಟೆ. ಹೆಂಗೋ ಬೆಡ್ಶೀಟ್ ತಂದಿದ್ನಲ್ಲ, ಅಷ್ಟು ಜನ ನೋಡ್ಬಿಟ್ಟು ಬೇಜಾರಾಗಿ ಬೆಡ್ಶೀಟಲ್ಲಿ ಹಂಗೆ ಹೊತ್ಕೊಂಡಲ್ಲೇ ಮನಿಕೊಂಡ್ಬಿಟ್ಟೆ. ಅದಕ್ಕೆ ಅಲ್ಲಿ ಚೀಲ ಇಟ್ಬಿಟ್ಟು ಪಾರ್ಕ್ ಹೋಗಿ ಬರೋಣ ಅಂತ ಪಾರ್ಕ್ ಹೋದೆ. ಅಲ್ಲಿ ನೋಡಿದ್ರೆ ಮಸ್ತಾಗಿ ಗರಡಿಗೆ ಮನೆ ಥರ ಒಂದು ಇದಿತ್ತು, ಜಿಮ್ಮು ಥರ. ಅಲ್ಲಿ ನೋಡಿದ್ರೆ ದೇವರು ಫೋಟೋ, ಆಂಜನೇಯ ನೋಡ್ರಿ. 5 ಗಂಟೆ ಅಲ್ಲೇ ಹೋಗ್ಬಿಟ್ಟಿತ್ತು. ಬಂದು ನೋಡಿದ್ರೆ ಎಷ್ಟು ಜನ ನಿಂತಿದ್ರು. ಅಲ್ಲಿ ಇಡೀ ಬೆಂಗಳೂರೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನೋಡ್ಕೊಂಡು ನಿಂತಿದ್ದೆ. ಅಷ್ಟು ಜನ ಹತ್ರ ನಾನು ರೇಷನ್ ಇಸ್ಕೊಂಡ್ಬಿಟ್ಟಿದ್ದೆ. ರೇಷನ್ ಇಸ್ಕೊಂಡು ಗಲಾಟೆ ಓಪನ್ ಮಾಡಿದ ತಕ್ಷಣ ಗಲಾಟೆ ಆಗೋದು. ಅಂತೂ ಇಂತೂ ರಾಗಿ ಚೆನ್ನಾಗಿದ್ವು. ರಾಗಿ ಮತ್ತು ಅಕ್ಕಿ ಇಸ್ಕೊಂಡ್ಬಂದೆ. ಅಕ್ಕಿನೂ ಪರವಾಗಿಲ್ಲ, ಚೆನ್ನಾಗಿದ್ವು. ಬಂದ್ಬಿಟ್ಟು ಅದನ್ನೆಲ್ಲ ತೊಗೊಂಬಂದು ಮನೇಲಿಟ್ಟೆ. ಮನೇಲಿಟ್ಟು ನೋಡಿದ್ರೆ ಟೈಮ್ ನೋಡಿದ್ರೆ ನಿದ್ದೆನೇ ಇರಲಿಲ್ಲ. 9 ಗಂಟೆ ಟೈಮು. ಕಾಲೇಜಿಗೆ ಬೇರೆ ಹೋಗ್ಬೇಕಾಗಿತ್ತು. ಅಷ್ಟೇ ಗಾಯ್ಸ್, ಇವತ್ತಿನ ದಿನ ಮುಗೀತು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಲವ್ ಯು, ಬಾಯ್. ಫಾಲೋ ಮಾಡೋದನ್ನ ಮರಿಬೇಡಿ ಗಾಯ್ಸ್. ಓಕೆ, ಬಾಯ್.